SSP ವಿದ್ಯಾರ್ಥಿಗೆ ಕೇರ್ಫುಲ್ಲಾಗಿ ಕೇಳಿ, ಕೆಲವೊಂದು ಅಪ್ಡೇಟ್ಸ್ ಇದ್ದಾವೆ. ಸೊ ಇಲ್ಲಿ ಲಾಸ್ಟ್ ಡೇಟ್ದು ಏನು ಎಕ್ಸ್ಟೆಂಡ್ ಆಗುತ್ತೋ ಇಲ್ವೋ, ಮತ್ತು OBC ಹೋದ ವರ್ಷ ಅಮೌಂಟ್ ಬರುತ್ತೆ. ಸೊ ಈ ಕೆಲವೊಬ್ಬರು ಯೂನಿವರ್ಸಿಟಿ ನಂಬರ್ US ನಂಬರ್ ಹೇಳ್ತೀವಿ, ಅದು ಬಂದಿಲ್ಲ. ಸೊ ಅದನ್ನು ನೀವು ಕಾಲೇಜಲ್ಲಿ ನೀವು ಒಂದು ಗ್ರೂಪ್ ಮಾಡ್ಕೊಳ್ಳಿ. ಸೊ ಒಂದು 100 ಜನ 200 ಜನ, ಅದ್ರ ಮುಖಾಂತರ ನಿಮ್ಮ ಕಾಲೇಜ್ ಡೀನ್ ಇರ್ತಾರೆ, VC ಇರ್ತಾರೆ, ಅಲ್ಲಿ ಹೋಗಿ ನೀವು ರಿಕ್ವೆಸ್ಟ್ ಮಾಡಬೇಕು. ಅವ್ರು ನಿಮ್ಗೆ ಡೆಫಿನೆಟ್ಲಿ ಒಂದು ವಾರ ಒಳಗಡೆ ನಿಮಗೆ US ನಂಬರ್ ಕೂಡ ರೆಡಿ ಮಾಡ್ತಾರೆ. ಅಂದಾಗ ಮಾತ್ರ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಇವಾಗ ನೀವು ಸ್ಟೆಪ್ಪನ್ನು ತೆಗೆದುಕೊಳ್ಳಬೇಕು. ಓಕೆ, 2 ವರ್ಷ ಆದರೆ ನಿಮಗೆ ಆ್ಯಕ್ಚುಲಿ 2 ವರ್ಷ ಆಗಬಾರ್ದಿತ್ತು, ಬಟ್ ಆಗಿದೆ. ಸೊ 2 ವರ್ಷದ ಹೋದ ವರ್ಷ ಅಮೌಂಟ್ ಬರುತ್ತೆ, ಬಟ್ 10 ವರ್ಷ ಡೌಟು. ಓಕೆ, ಫ್ರೀ ಶಿಪ್ ಕಾರ್ಡ್ ಯಾರಿಗೂ ಬರ್ತಾ ಇಲ್ಲದ ಆಪ್ಷನ್ನು. ಸೊ ಡೋಂಟ್ ವರಿ. ಸೊ ಸ್ಟೇಟಸ್ ಅಪ್ರೂವ್ಡ್ ಆಗಿದೆ, ಬಟ್ ಎಲಿಜಿಬಲ್ ಅಮೌಂಟ್ ಯಾವಾಗ ಬರುತ್ತೆ ಕೇಳ್ತಾ ಇದ್ದೀರಾ. ಸೊ ಸೂನ್ ಬರುತ್ತೆ, ಯಾರು ಕೂಡ ವರಿ ಮಾಡ್ಕೊಬೇಡಿ. ಯಾಕಂದರೆ ಬಿಲ್ ಸ್ಯಾಂಕ್ಷನ್ ಆಗಿದೆ. ಕೆಲವು ಸಾವಕಾಶ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವಕಾಶ ಇವಾಗ ರಾಯಚೂರಲ್ಲಿ ಕೂಡ ಪೇಮೆಂಟ್ ಆಗಿದೆ, ಮೈಸೂರಲ್ಲಿ ಕೂಡ ಪೇಮೆಂಟ್ ಆಗಿದೆ. ಅವಕಾಶ ನಿಮಗೂ ಕೂಡ ಬರುತ್ತೆ. ಓಕೆ, ಸೊ ಕೆಲವೊಬ್ಬರಿಗೆ ಇದು ಫೀ ಸ್ಟ್ರಕ್ಚರ್ ಅಪ್ಡೇಟ್ ಆಗಿಲ್ಲ. ಸೊ ಇದು ಕೂಡ ಸೇಮ್ USA ನಂಬರ್ ಏನು ಪ್ರಾಬ್ಲಮ್ ಆಗಿತ್ತಲ್ಲ, ನಾನು ಸೊಲ್ಯೂಷನ್ ಕೊಡ್ತೀನಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ, ಅದೇ ರೀತಿ ಮಾಡಿ. ಸೊ ನಮಗೆ SS ಸ್ಕಾಲರ್ಶಿಪ್ ನಾಟ್ ಕ್ರೆಡಿಟೆಡ್, ಇದು ಗುಲ್ಬರ್ಗದವ್ರಿಗೆ ಬರುತ್ತೆ, ಯಾಕಂದರೆ ನಾರ್ತ್ ಆಗುತ್ತಲ್ವ. ಸೊ ಡೆಫಿನೆಟ್ಲಿ ಬರುತ್ತೆ. PG ಸ್ಟೂಡೆಂಟ್ಸು ಪ್ಲೀಸ್ ತಪ್ಪದೆ ಅಪ್ಲೈ ಮಾಡ್ಕೊಳ್ಳಿ. ಫೈನಲ್ ಇಯರ್ ಇದ್ದರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ USA ನಂಬರ್ದು ಕೆಲವೊಬ್ಬರಿಗೆ ನಲ್ ಅಂತ ತೋರಿಸಿದೆ. ಓಕೆ, ಸೊ ಅದೇ ಸೇಮ್ ನೀವು ಕಾಲೇಜಿಗೆ ಡೀನ್ ಮತ್ತು ನಿಮ್ಮ ಪ್ರಿನ್ಸಿಪಾಲ್ ಜೊತೆ ಮಾತಾಡಬೇಕಾಗತ್ತೆ. ಓಕೆ, ಸೊ ಇದು ಸೇಮ್ ಕ್ವಶನ್. ಆಮೇಲೆ ನಂದು SSP ಸ್ಟೂಡೆಂಟ್ ಸ್ಟೇಟಸ್ ಯಾವುದೂ ಅಲಾಟ್ ಆಗಿಲ್ಲ. ಸೊ ಇದು ನಿಮ್ಮ ಕಾಲೇಜಿಗೆ ಕನ್ಸರ್ನ್ ಆಗಬೇಕು. ಸೊ ವಿಸಿಟ್ ಮಾಡಿ ಕಾಲೇಜಿಗೆ, ಅಲ್ಲಿ ಕೇಳಿ ಸರ್ ಈ ರೀತಿ ಆಗ್ತಾ ಇದೆ ಅಂತ. ಆಮೇಲೆ DSA ಅಮೌಂಟ್ ಬರುತ್ತೆ, ಯಾರು ಕೂಡ ವರಿ ಮಗಳಿಗೆ ಹೋಗಬೇಡಿ. ಓಕೆ, ಆಲ್ ವೆರಿ ಬೆಸ್ಟ್ ವಿದ್ಯಾರ್ಥಿಗಳು ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಏನು ಇವಾಗ ಎಕ್ಸಾಂಪಲ್ಗೆ ಹೇಳಲ್ಲ ಇವಾಗ. ಸೊ ಎಕ್ಸಾಂಪಲ್ಗೆ ಇವಾಗ 14ನೇ ತಾರೀಕು ಫೆಬ್ರವರಿ ಅಂತ ಅನ್ಕೊಂಡ, 14ನೇ ತಾರೀಕು ರಾತ್ರಿ 12 ಗಂಟೆ ಕೂಡವರೆಗೂ ನೀವು ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಯಾಕಂದರೆ ರೀಸೆಂಟ್ಲಿ OBC ವಿದ್ಯಾರ್ಥಿಗಳಿಗೆ ಸೊ USA ನಂಬರ್ ಆಗಿರ್ಬೋದು ಅಥವಾ ಇನ್ನೇನೋ ಅಪ್ಡೇಟ್ ಆಗಿರೋದು 14ನೇ ತಾರೀಕಿಗೆ ಆಗಿದೆ. ಯಾಕಂದರೆ ಎಲ್ಲ ಕೂಡ ಡಿಲೇ ಆಗಿತ್ತು. ಸೊ ಲಾಸ್ಟ್ ಡೇ ಯಾರು ಅಪ್ಲೈ ಮಾಡೋ ಅವ್ರಿಗೆ ಸಿಕ್ಕಿದೆ, ಹಾಗಾಗಿ ಎಕ್ಸ್ಟೆಂಡ್ ಆಗಿದ್ದಿಲ್ಲ. ಬಟ್ ಗುಡ್ ನ್ಯೂಸ್ ಏನಪ್ಪ ಅಂದರೆ ರೀಸೆಂಟ್ ಎಕ್ಸ್ಟೆಂಡ್ ಆಗಿತ್ತು. ಅದಕ್ಕೆ ನಿಮ್ಗೆ ಕೂಡ ಎಕ್ಸ್ಟೆಂಡ್ ಆಗ್ಬೋದು. ಬಟ್ ಸ್ಟಿಲ್ ದೆನ್ ನೀವು ಅಪ್ಲೈ ಮಾಡ್ಕೊಳ್ಳಿ. ಯಾರು ಕೂಡ ವರಿ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೋಪಲ್ಲಿ ಇರ್ಲಿಕ್ಕೆ ಹೋಗಬೇಡಿ. ಓಕೆ, ಆಲ್ ವೆರಿ ಬೆಸ್ಟ್. ಲೈಕ್ ಮಾಡಿ, ನಿಮಗೆ ಸಂದರ್ಭದಲ್ಲಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.